ತಲೆ ಸುತ್ತೈತೆ ನಿಜ. ಯಪ್ಪ ಗೈಸ್ ಬಿಡಲ್ಲ ಇವನಂತೆ ಒಳ್ಗೆ ಓದ್ಕೊಳಕ್ ಬಿಡಲ್ಲ ಇವತ್ತು. ನಾನು ಗೈಸ್ ಎಷ್ಟು ಒತ್ತಿ ಹೇಳಿದ್ರೆ ಬೇಡ ಕಣೆ, ಇಲ್ಲೆಲ್ಲರೂ ತಗೊಳ್ಳೋಣ. ಯಾಕಂದ್ರೆ ನನಗೆ ಯಾಕೋ ಅಲ್ಲೆಲ್ಲ ಹೋದ್ರೆ ಸುಮ್ಮನೆ ಒಂದು ಇದಕ್ಕೋಸ್ಕರ ಹೇಳ್ತಾರೆ, ಜೋಶಿಗೋಸ್ಕರ ಸುಮ್ಮನೆ ಯಾಕೆ ಇಷ್ಟೆಲ್ಲ ರೆಡಿಯಾಗಿ ಹೋಗ್ತೀವಿ. ಆಫರ್ ಇದೆ ಅಂತ ನನಗೇನು ಅನ್ಸಲಿಲ್ಲ ಗೈಸ್. ಇದೆಲ್ಲ ಆಫರಲ್ಲಿ ಕಮ್ಮಿ ಸಿಕ್ಕಿದೆ ಅಂತ ದೇವ್ರ ಸತ್ವಾಗ್ಲೂ ನನಗೆ ಅನ್ಸಿಲ್ಲ. ಏನಾದ್ರು ವಿಷ್ಣು ಒಂದು 2 ದಿನ ಇದ್ಬಿಟ್ರೆ ಸುಸ್ತಾಗೋಕೈತಿ. ಏನಿಲ್ಲಪ್ಪ, ಅರ್ಧ ಗಂಟೆಗೆ ಹಿಂಗ್ ಮಾಡ್ತಾವನೆ. ಫ್ರೀ ಆಯ್ತಲ್ಲ ಇವತ್ತೊಂದು ದಿವಸ ಅಂತ ಅನ್ಕೊಂಡಿದ್ದೆ. ನನ್ನಂದ್ಗೆ ಓಡಾಡ್ಬಿಟ್ಟು ಆಮೇಲೆ ಮನೆಗೆ ಬರೋದಂತ. ನಾನು ದರಿದ್ರದಲ್ಲ ಬಂದ್ಬಿಟ್ಟೆಲ್ಲ. ಇವ್ ನನ್ನ ತಮ್ಮ ನೋಡ್ಕೊಂಬಿಡಿ, ಝೂಮಲ್ಲಿ ನೋಡ್ಕೊಂಬಿಡಿ ಗೈಸ್. ಅಂದ್ರಳ್ಳಿ ಜಾತ್ರೆ ಊರಬ್ಬ ನಡೀತಿದೆ ನಮ್ಮ ಏರಿಯಾದಲ್ಲಿ. 8 ವರ್ಷಕ್ಕೊಂದ್ಸತಿ ಬರುತ್ತಂತೆ. ತುಂಬಾನೇ ಗ್ರ್ಯಾಂಡು. ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವಿ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವತ್ತು ಲೊಕೇಶನ್ ಚೇಂಜ್ ಆಗಿದೆ ಅಂತ ನೋಡ್ತಿದ್ದೀರಾ. ನಾನು ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ನಮ್ಮಮ್ಮ ಕೂಡ ಬರ್ತಾರೆ 7 ಗಂಟೆ ಕೆಲಸ ಮುಗಿಸ್ಕೊಂಡು. ಇವ್ರು ನಮ್ಮ ಅಜ್ಜಿ. ಆಯ್ ಅಜ್ಜಿ, ಹಿಂಗೆ ಕೈ ಹಿಂಗೆ ಮಾಡಿ ಹಿಂಗೆ ಹಾಯ್ ಅನ್ನು. ಹಾಯ್ ನಮ್ಮಮ್ಮ ಇದಾರಲ್ಲ ಅವ್ರ ಅಮ್ಮ ಗೈಸ್. ಇವ್ರು ನಮ್ಮ ಅಜ್ಜಿ, ಇವ್ರು ನನ್ನ ತಂಗಿ ಚಂದು. ಹಾಯ್ ನಿತಿನ್. ಹಾಯ್ ಹಾಯ್. ಇವ್ರು ನಮ್ಮ ಚಿಕ್ಕಮ್ಮ. ಈ ಕಡೆ ಬಾ ಬೆಳಕಿಗೆ. ಹಾಯ್ ಅನ್ನು. ನಮ್ಮ ಅಮ್ಮನ ತಂಗಿ. ನೋಡಿ ಗೈಸ್, ನೆಟ್ಟಿಗೆ ತಿನ್ನಲ್ಲ, ಏನೆಲ್ಲ ಹುಷಾರಿಲ್ದಲೇ ಆಗಿದೆ. ಊಟ ಮಾಡಲ್ಲ, ಬರೀ ಕೆಲಸ ನೀಟ್, ಕೆಲಸ ಕ್ಲೀನ್. ಮಾತಾಡ್ರಿ ವಿಷ್ಣು. ಇಲ್ಲಿದೆ ನೋಡಿ ವಿಷ್ಣು. ಹಾಯ್ ಅನ್ನು ವಿಷ್ಣು. ಹಾಯ್ ಗೈಸ್. ಹಾಯ್ ಗೈಸ್ ಅನ್ನು ವಿಷ್ಣು. ವಿಷ್ಣು ಅವನು ಸ್ವಲ್ಪ ಬ್ಲ್ಯಾಂಕ್ ಆಗಿದ್ದಾನೆ ಗೈಸ್. ಎಲ್ಲಿ ಕರ್ಕೊಬಂದ್ರು ನಮ್ಮಮ್ಮ ಅಂತ. ಆ್ಯಕ್ಚುಲಿ ಆಟೋದಲ್ಲಿ ಬರ್ತದೆ ಸ್ವಲ್ಪ ಲೇಟ್ ಆಯಿತು. ಲೊಕೇಶನ್ ಸುತ್ತಿ ಬಳಸಿ ಕರ್ಕೊಂಡ್ಬಂದರು. ಅಂಬಿ ಬಂದಿಲ್ಲ. ಇವತ್ತೇ ಹೋಗ್ತೀವಿ ನಾವು ನಮ್ಮಮ್ಮ ಬಂದಮೇಲೆ. ಗೈಸ್ ಚಿಕನ್ ಸಾರು, ಮುದ್ದೆ, ಅನ್ನ ಎಲ್ಲ ರೆಡಿ ಇದೆ ನೋಡಿ. ಸೊ ನೋಡಿ ಎಲ್ಲ ಫುಲ್ ರೆಡಿ ಇದೆ. ಇವಾಗ ಒಳ್ಳೆ ಬ್ಯಾಟಿಂಗ್ ಮಾಡ್ಬೇಕಷ್ಟೇ, ಊಟ ಮಾಡ್ಬೇಕು ಎಲ್ರು ಕೂತು. ನಮ್ಮಮ್ಮ ಬರೋದು 7 ಗಂಟೆ ಆಗುತ್ತಂತೆ. ಹಾಯ್ ಮಾಡ್ತೋನೆ ಗೈಸ್ ಎಲ್ಲರೂ. ಹಾಯ್ ಗೈಸ್. ಇವಳು ಫಸ್ಟ್ PU ಓದ್ತಿದ್ದಾಳೆ, ನೀನು ಸೆಕೆಂಡ್ PU. ಇಬ್ರು ಒಂದೊಂದು ವರ್ಷ ಅಷ್ಟೇ ಡಿಫ್ರೆನ್ಸು ಗೈಸ್. ನೋಡಿ ನೋಡಿ ತೆಂಗಿನ ಗಿಡದಲ್ಲೇ ಫುಲ್ಲು ಗಿಡ ಬೆಳ್ತಿದೆ ನೋಡಿ, ಎಷ್ಟು ಉದ್ದ ಬೆಳ್ತಿದೆ. ಕಳ್ಸಕ್ಕೆ ಇದೇ ಕಾಯಿನ ಇಡೋದು ಇಟ್ಟಿತ್ತೆ ಅವಾಗ ಇದಾಗಿದೆ. ಸೊ ನೋಡಿ ಗೈಸ್ ಎಲ್ಲ ಫುಲ್ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ ಫುಲ್ಲು ನೋಡಿ. ನಮ್ಮ ಚಿಕ್ಕಮ್ಮನ ಮನೆ ಹೋಮ್ ಟೂರ್ ಕೊಟ್ಟಿದ್ದೀನಿ ನಾನು ಇಲ್ಲೇ. ಸೊ ನೋಡ್ಕೊಳ್ಳಿ ಎಲ್ಲರೂ ಈ ಥರ ಗಿಡ. ಸೊ ನಿಮ್ಮ ಮನೇಲೂ ಏನಾದರೂ ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಒಳ್ಳೆ ಊಟ ಮಾಡೋಣ ಬನ್ನಿ, ಹೋಗಿ ಊಟ ಮಾಡೋಣ ಗೈಸ್. ಆಯಿತಾ ವಿಷ್ಣು? ಹೋಯ್ ಗೈಸ್. ಅಂಬಿ ಬರೋಕ್ಕಾಗಿಲ್ಲ, ಯಾಕೆ ಅಂದ್ರೆ ಅವನಿಗೆ ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಅಂಬಿ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂತ ಹೇಳಿದ್ದಾನೆ ಅಂಬಿ. ಸೊ ಇವಾಗ ಅಂಬಿ ಬಂದಿಲ್ಲ, ನಾನು ವಿಷ್ಣು ಬಂದಿದ್ದೀವಿ. ನಮ್ಮಮ್ಮ ಕೂಡ ಬರ್ತಾರೆ ಕೆಲಸ ಮುಗಿಸ್ಕೊಂಡು. ನೀನು ಹಾಯ್ ಮಾಡಿಲ್ಲ ವಿಷ್ಣು, ನಿನ್ನ ಫ್ಯಾನ್ಸ್ ಬೇಜಾರಾಗ್ತಾರೆ. ಹಾಯ್ ಗೈಸ್ ಅನ್ನು. ನಾಚಿಗೆ ಸುಬ್ಬ ನೀನು. ನೋಡಿ ಎಲ್ಲಾದರೂ ಬಂದರೆ ಎಷ್ಟು ಸೈಲೆಂಟಾಗಿರ್ತಾನೆ, ಇಲ್ಲಾಂದರೆ ಜೋರು ಮಾಡ್ಕೊಂಡು ಎಲ್ರಿಗೂ ಜಗಳಕ್ಕೆ ಹೋಯ್ತಾನೆ ವಿಷ್ಣು. ನಾನು ಸ್ವಲ್ಪ ಹೊತ್ತು ಗೈಸ್ ಅವನು ಕೂಡ ಆ್ಯಕ್ಟಿವ್ ಆಗ್ತಾನೆ. ಊಟ ಮಾಡ್ಬೇಕಾದ್ರೆ ಸಿಗೋಣ. ಸಿ ಯು ಬಾಯ್. ನಮ್ಮಮ್ಮ ಬಂದಾಗ ತಿನ್ನೋಣ ಅಂತೇಳಿ ನಮ್ಮ ಆಂಟಿ ಪೀಸ್ ಹಾಕ್ಕೊಟ್ಟಿದ್ದಾರೆ. ಪೀಸ್ ತಿನ್ನು ಅಂತ ಅಲ್ಲಮ್ಮ. ನೀನು ತಿನ್ನಂಗಿಲ್ಲ ಓಕೆನಾ? ಬೇಡ ಅಲ್ಲ, ಬಿಸ್ಕೆಟ್ ತಿನ್ನು ನೀನು. ಬರ್ರಿ ತಿನ್ನಿ ಅಜ್ಜಿ ಬಾ. ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ. ನಮ್ಮ ಅಮ್ಮ ಬಂದಮೇಲೆ ಊಟ ಮಾಡ್ತೀವಿ ಗೈಸ್. ನಾನೀಗ ತರಕಾರಿ ಪಪ್ಸ್ ತಿಂತಾ ಇದ್ದೀನಿ. ನಮ್ಮ ಆಂಟಿ ತಂದಿರೋದು. ಆಯನು ಹಾಯ್. ಹಾಯ್. ನೀನು ಹಾಯ್. ನೀನು ತಿಂತಾ ಇದೆಯಾ? ನೀನು ತಿನ್ನಲ್ಲ, ಖಾರ ಇಷ್ಟ ಆಗಲ್ಲ ನಿಂಗೆ. ಅವನು ಸೌತೆಕಾಯಿ ತಿಂತಿದ್ದಾನೆ. ಆಯ್ತು ಗೈಸ್. ಹಲೋ ಗೈಸ್ ಅನ್ನು. ಗೈಸ್ ಅಷ್ಟೇ, ಅವ್ನು ಯಾರನ್ನ ಹಾಯ್ ಮಾಡು ಅಂದರೆ ಹಂಗೆ ಮಾಡ್ತಾನೆ. ಆಲ್ರೆಡಿ ಬಂದ ತಕ್ಷಣ ನಮ್ಮ ಅಜ್ಜಿಗೆ ಆವಾಜ್ ಹಾಕಿದ್ದಾನೆ ವಿಷ್ಣು. ಏಯ್ ಶಾರ್ಕ್. ಮುದ್ದು ಕೊಡೋಕೆ ಬರ್ತಾನೆ. ಅಲ್ಲಿ ಅಜ್ಜಿನ ಅಂತ ಕಿಸ್ ಕೊಡೋಗ. ಕಿಸ್ ಕೊಡೋನು. ಇದೇನು ನಾವು ಟೀ ಕುಡಿತಾ ಇದ್ದೀವಿ. ಫುಲ್ ಕನ್ಫ್ಯೂಷನ್ ಆಗಿದೆ ನಾನು. ಎಲ್ಲಿಗೆ ಬಂದು ಟೀನ ಚೆಲ್ಲಿರೋದು? ಟೀನಾ? ಸರಿ. ಜಾಸ್ತಿ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊ ಆಯ್ತಾ? ಸ್ವಲ್ಪ ಹೊಟ್ಟೆ ತುಂಬಿಸ್ಕೊ. ಇಲ್ಲಿ ವಿಷ್ಣುಗೆ ಆಟಾಡಕ್ಕೆ
ಎಷ್ಟು ಆರಾಮಾಗಿ ಜಾಗ ಇದೆ, ಇಷ್ಟು ಜಾಗ ಇದೆ ಅವ್ನು ಆಟ ಆಡೋಕ್ಕೆ. ಬೀಳ್ತ್ಯಾ ಹುಷಾರು 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 ಹುಷಾರು. ನೋಡಿ ವೈಟ್ ಬಟ್ಟೆನೇ ಹಾಕ್ಬಾರ್ದು ಗೈಸ್ ನಿಮಗೆ. ನೋಡಿ ಗೈಸ್ ಆರಾಮ್ಸೆ ಆಟ ಆಡ್ಬೋದು ಇಷ್ಟು. ಈಗ ನಾವೆಲ್ಲರೂ ಊಟ ಮಾಡ್ತಿದ್ದೀವಿ. ನಮ್ಮ ಅಮ್ಮ ಕೂಡ ಬಂದ್ರು. ಆಯ್ ಮೇಡಮ್ಮ. ಅಯ್ಯ ಎಲ್ಲರೂ ಊಟ ಮಾಡ್ತಿದ್ದೀವಿ. ವಿಡಿಯೋ ಆನ್ ಮಾಡಿದಷ್ಟೇ ಎಲ್ಲೇ ಇದ್ರು ನನ್ನ ಮಗ ನನ್ನ ಪಕ್ಕದಲ್ಲಿ ಬಂದ್ಬಿಡ್ತಾನೆ. ಅಯ್ಯೋ ಇಷ್ಟೊತ್ತಲ್ಲಿ ಆಟ ಆಡ್ತಾ ಇದ್ದ. ಆಯ್ತಾ ನಮ್ಮ ಆಂಟಿಗೆ ಹಿಂಸೆ ಕೊಟ್ಟು ಅಲ್ಲಿ ನೋಡಿ ಅನ್ನ ಎಲ್ಲ ಚೆಲ್ಲಿಟ್ಟವನೆ. ಇವಾಗ ವಿಡಿಯೋ ಆನ್ ಮಾಡಿದ ತಕ್ಷಣ ಇಲ್ಲಿ ಬಂದವನೆ. ಗೈಸ್ ತಿನ್ನಿ ಗೈಸ್ ಅನು. ಸೊ ಗೈಸ್ ಒಳ್ಳೆ ಊಟ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಊಟ ಮಾಡಿ ಸಿಗ್ತೀವಿ ಏನು. ಬಾಯ್. ಗೈಸ್ ಫುಲ್ ಹೊಟ್ಟೆ ತುಂಬಿದೆ. ವಾಕಿಂಗ್ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ ನನ್ನ ಕೈಲಿ. ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ಸೊ ಅದಕ್ಕೆ ಫುಲ್ ವಾಕಿಂಗ್ ಮಾಡ್ತಾ ಇದ್ದೀನಿ ಗೈಸ್. ವಿಷ್ಣು ಆಟ ಆಡ್ತಿದ್ದಾನೆ ಅವ್ರ ಜೊತೆ. ತೋರಿಸ್ತೀನಿ ತಡ್ರಿ ವಿಷ್ಣುನ ಕಿಟಕಿಯಿಂದಾನೆ. ವಿಷ್ಣು ಗೈಸ್ ಅವನು ಬರ್ಕೊತಿದ್ದಾನೆ ಗೈಸ್. ಈಗಲಿಂದನೇ ಓದಿಸ್ತಿದ್ದಾರೆ ಅವನಿಗೆ ಓದಲಿ ಅಂತೇಳಿ. ಅಪ್ಪ ಗಾಳಿ, ತಂಪು ಗಾಳಿ, ಒಳ್ಳೆ ಟೆರೆಸ್ಸು, ಆಚೆ ಕಡೆ ಫುಲ್ಲು ಸ್ಪೇಸ್ ಇದೆ. ಆರಾಮ್ಸೆ ಊಟ ಮಾಡಿ ವಾಕ್ ಮಾಡ್ಬೋದು. ಈಗ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಗೈಸ್, ವಾಕ್ ಮಾಡ್ತಾಯಿದ್ದೀನಿ. ಸೊ ಅಂಬಿ ಬಂದಿಲ್ಲ, ಅದೊಂದು ಬೇಜಾರಿದೆ. ಸೊ ಇವತ್ತು ಯಾವುದೇ ಕಾರಣಕ್ಕೂ ನಾನು ಇಲ್ಲಿರಲ್ಲ, ಹೊರಡಲೇಬೇಕು. ಸೊ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ನಮ್ಮ ಮನೆ. ಸೊ ಹೋಗ್ತೀವಿ ಈಗ. ಇನ್ನೇನು ಆಟೋ ಬುಕ್ ಮಾಡ್ಕೊಂಡು ಸ್ವಲ್ಪ ಹೊತ್ತು. ಸೊ ನೋಡೋಣ, ನಾನು ಒಬ್ಬಳೇ ಹೋಗ್ತೀನಾ, ನಮ್ಮ ಅಮ್ಮನೂ ಬರ್ತಾರಾ ಏನು ಎತ್ತ ಅಂತ. ನಾನು ವಿಷ್ಣು ಹೋಗೋದಂತೂ ಪಕ್ಕ ಇಲ್ಲಿಂದ. ಸೊ ಅಲ್ಲಿ ಹೋಗಿ ನೋಡುವ ಅಂಬಿ ಏನು ಮಾಡ್ತಿರ್ತಾನೆ, ಬೇಜಾರಾಯ್ತಾ ನಾವು ಇಲ್ದಲೇ ಇರೋದ್ರಿಂದ ಅಂತ. ನಿಮ್ಮದನ್ನೇ ಹೇಳ್ತೀನಿ ನೋಡಿ ಗೈಸ್, ಅವ್ನು ಬೇಜಾರಾಗಿಲ್ಲ ಅಂತಲೇ ಹೇಳ್ತಾನೆ. ಅವನು ಒಂದು ಫೋನ್ ಮಾಡಿಲ್ಲ ಅವನು. ಅಲ್ಲಿಂದ ಆಂಟೋಲ್ ಬರ್ಬೇಕಾದ್ರೆ ಹೋಗಿದ ತಕ್ಷಣ ಫೋನ್ ಹಾಕು ಅಂತ ಹೇಳಿದ್ದ. ಸೊ ಬಂದ ತಕ್ಷಣ ಫೋನ್ ಹಾಕಿದ್ದೆ. ಅದು ಬಿಟ್ಟರೆ ಅಷ್ಟೇ. ಆಮೇಲೆ ಒಂದು ಸತಿ ಏನೋ ಫೋನ್ ಮಾಡಿದ್ದ ಅಷ್ಟೇ, ನಾನೇ ಮಾಡಿದ್ದೆ. ಏನು ಮಾಡ್ತಿದ್ಯಾ ಅಂದಿದ್ದಕ್ಕೆ ಸುಮ್ಮನೆ ಕುಂತಿದ್ದೀನಿ ಫೋನ್ ನೋಡಿಕೊಂಡು ಅಂತ ಹೇಳಿದ್ದ. ಇವತ್ತು ಬೇರೆ ಎಲ್ಲೋ ಆಚೆ ಬೇರೆ ಹೋಗಿಲ್ಲ ಅವನು, ಮನೇಲಿ ಒಬ್ಬನೇ ಬೇರೆ ಇದ್ದಾನ. ಸೊ ಇವಾಗ ಕಾಯ್ತಾ ಇರ್ತಾನೆ ಹೋಗಿದ ತಕ್ಷಣ ಅವ್ರ ಮಗನ ಮುದ್ದಾಡಬೇಕು ಅಂತ. ನಾವು ಕರೆಕ್ಟಾಗಿ 5 ಗಂಟೆಗೆ ಅಲ್ಲಿಂದ ಮನೆ ಬಿಟ್ಟೆ. ಸೊ ಇವಾಗ ಆಲ್ರೆಡಿ 7:45 ಟೈಮು. ಹೋಗೋಣ, 8:15 ಮನೆ ಬಿಟ್ಬಿಡ್ತೀನಿ ಗೈಸಲಿಂದ. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಬಾಯ್. ನೋಡ್ರಿ ಅಲ್ಲಿ ಯಾವ್ದಾದ್ರು ಒಂದು ರಫ್ ಬುಕ್ ಕೊಡಿ. ಯಪ್ಪ ಗೈಸ್ ಬಿಡಲ್ಲ ಇವನಂತೆ ಒಳ್ಗೆ ಓದ್ಕೊಳಕ್ ಬಿಡಲ್ಲ ಇವತ್ತು. ರಫ್ ಯೂಸ್ ಮಾಡಿ ತಗೋ. ಇಲ್ಲಿ ವಿಷ್ಣು ಅಂತ ಬರೆಯೋಣ. ವಿಷ್ಣು, ಅಂಬಿ, ಕಾವ್ಯ ಅಂತ ಬರೆಯೋಣ. ವಿಷ್ಣು ಅಂತ ಬರೆಯೋಣ. ವಿಷ್ಣು ವಿಷ್ಣು ವಿಷ್ಣು. ಅದನ್ನ ತಗೊಂಡ್ ಕೊಡ್ತಾನೆ. ಓದು ಅನ್ನು, ಓದ್ಕೋ ಅಕ್ಕ ಅನ್ನು. ಬಿಡಲ್ಲ ಗೈಸ್, ಇವನಂತೂ ಇವಳಿಗೆ ಓದಕ್ ಬಿಡಲ್ಲ ಅಷ್ಟೇ. ನಾವು ಹೋದ್ಮೇಲೆ ಓದ್ಕೋ. ಇಡ್ಕೋ ಆಯ್ತು ತಗೊಳ್ಳೋ. ಅವ್ರ ಅಣ್ಣಗೆ ಅವ್ನು ವಿಡಿಯೋ ಮಾಡೋದೇ ಒಂದು ಖುಷಿ. ನೋಡಿ ನನ್ನ ಮಗ ಬಯಾಲಜಿ ಐತೆ ನಾಳೆ. ಉಮ್ಮ ಕೊಡಿ, ಉಮ್ಮ ಅಕ್ಕ ಪಪ್ಪಿ ಕೊಡೋಗನ. ಉಮ್ಮ ತಿನ್ಕೋ ಹಣ್ಣು. ಚಿನ್ನಿ ಏನ್ ನಾನು ಹೋಗ್ತೀನಿ ಬಾಯ್. ನಾನು ನಮ್ಮ ಅಜ್ಜಿ ಹತ್ರ ಬಂದಾಗೆಲ್ಲ ನಾನು ಮಿಸ್ ಮಾಡ್ದೆಲ್ಲರೂ ಒಂದೇ ಅಂದರೆ ಇದೆ ಎಲೆ ಅಡಿಕೆ. ಎಲೆ ಅಜ್ಜಿ, ನಮ್ಮ ಅಜ್ಜಿ ಎಲೆ ಇಲ್ಲ ಅಂದ್ರೂ ಬಿಡಲ್ಲ ನಾನು. ಅಜ್ಜಿಗೆ ಮುತ್ತು ಕೊಡಮ್ಮ, ಅಜ್ಜಿಗೆ ಕಿಸ್ ಅಂತ ಕೊಡು ಅಜ್ಜಿಗೆ. ಹೋಗು. ಇವನ ಕೊಡ್ತಾ ಇಲ್ಲ ಅವನು. ಎಲೆ ಅಡಿಕೆ ಮಾತ್ರ ಮಿಸ್ ಮಾಡಲ್ಲ ಗೈಸ್ ನಮ್ಮ ಅಜ್ಜಿ ಹತ್ರ. ಅವಾಗೆಲ್ಲ ನಮ್ಮ ಅಜ್ಜಿ ಎಲೆ ಇಲ್ಲ ಅಂದ್ರೂ ಕೇಳ್ತಿರ್ಲಿಲ್ಲ ನಾವು. ಸೊ ನೋಡಿ, ಸುಮ್ಮನೆ ಇರು. ಇದು ಹಾಕೋಣಕ್ಕೆ ಏನು ಬೇಜಾರಂದ್ರೆ ಅಲ್ಲೂ ಫುಲ್ಲು ಕೆಂಪಾಗುತ್ತೆ ಗೈಸ್, ಅಲ್ಲೂ ಕೂಡ. ಅಮ್ಮ ಅಜ್ಜಿ ಕೊಡಜ್ಜಿ, ಎಲೆ ಕೊಡಜ್ಜಿ ಅವನಿಗೆ ಸ್ವಲ್ಪ ಎಲ್ಲ ಬೇಡ ಅಂದ್ರೆ. ಇದು ಸುಣ್ಣ ಇದು ಸ್ಟ್ರಾಂಗು, ನೋಡ್ಕೊಂಡು ಹಾಕೊಳ್ಳೋಣ. ಸುಣ್ಣ ಎಷ್ಟು ಹಿಂಸೆ ಕೊಡ್ತಾನಂದ್ರೆ ನಮ್ಗೆ ವಿಷ್ಣು. ಆಂಟಿಗೆ ಏನಾದ್ರು ವಿಷ್ಣು ಒಂದು 2 ದಿನ ಇದ್ಬಿಟ್ರೆ ಸುಸ್ತಾಗೋಕೈತಿ. ಏನಿಲ್ಲಪ್ಪ, ಅರ್ಧ ಗಂಟೆಗೆ ಹಿಂಗ್ ಮಾಡ್ತಾವನೆ.
ಹಾ ಕೊಡಲಿ ಬರ್ಬೇಕಾದ್ರೆ ಹೆಂಗಿದ್ದ ಹೆಂಗಾಗಿದ್ಯಲ್ಲೋ ತುಂಬಾ ದಿವಸ ಆದ್ಮೇಲೆ ಎಲ್ಲಡಿಕೆ ಹಾಕಿರೋದ್ರಿಂದ ತಲೆ ಫುಲ್ ಸುತ್ತುತ್ತಿದೆ ಯಾಕೋ. ಅಡಿಕೆ ಸುಣ್ಣ ಎಲ್ಲ ಸ್ಟ್ರಾಂಗು, ಊರಿಂದ ತಂದಿರೋದು ನಮ್ಮ ಅಜ್ಜಿ. ನನಗೆ ಎಲೆ ಆಡ್ಕೊಂಡು ಎಲೆ ಅಡಿಕೆ ಹಾಕೊತೀನಲ್ಲ ಗೈಸ್, ಅವಾಗೆಲ್ಲ ಒಂದೇ ಸಾಂಗ್ ನನಗೆ ಜ್ಞಾಪನ ಬರೋದು. ಸೊ ಯಾವುದು ಅಂತಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಮಲೆನಾಡಡಿಕೆ ಮೈಸೂರು ಮೇಲೆ ಬೇರೆ ಬೇರೆ ಥರ ಕೆಂಪು ಸಾಂಗ್ ಆಲ್ವೇಸ್ ನನಗೆ ಜಾಸ್ತಿ ರಿಮೆಂಬರ್ ಆಗುತ್ತೆ. ಯಾವಾಗಲೂ ಎಲೆ ಅಡಿಕೆ ಹಾಕೊಂಡ್ರು ಕೂಡ ಈ ಸಾಂಗ್ ನನಗೆ ಜ್ಞಾಪನ ಬರುತ್ತೆ ಗೈಸ್. ನನಗೆ ತಲೆ ಸುತ್ತೈತೆ ನಿಜ. ತುಂಬಾ ದಿವಸ ಆಯ್ತಲ್ಲ, ಫೋನೇ ಕೊಡ್ತಲ್ಲ ನಮ್ಮ ತಾತನ ಹತ್ರ ಮಾತಾಡಕ್ಕೆ. ಅಲ್ಲಿ ನೋಡಿ ಕಿವಿ ಹಿಡ್ಕೊಂಡು ನೀವು ಅಜ್ಜಿನ ಕಳ್ಸಲ್ಲ ಅನ್ನು. ಅಲ್ಲಿ ನೋಡಿ 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 ರೈಸ್ ತಾತ ಬಾನು ಇಲ್ಲಿ. ನಾನು ಹೆಂಗ್ ಓಡಾಡ್ತೀನಿ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಓಡಾಡ್ತಾನೆ ಗೈಸ್ ನೋಡಿ. ಗೈಸ್ ನನ್ನ ತಾತ ಅನ್ನು, ತಾತ ಗೈಸ್ ಅನ್ನು ಅನ್ನ ಇವಾಗ ಇಟ್ಕೊಡು ಅಂತ ಕೇಳ್ತಾನೆ ಫೋನ್ನ. ಅದೇನ್ ಮಾಡ್ತೆ ಮಾತಾಡ್ತಾ ನಮ್ ಕೈಲಿ ಫೋನ್ ಕೊಡೋದು ಮಾಡ್ತೀನಿ. ಯಪ್ಪ ಸರಿ ನಾನು ಹೋಗ್ತೀನಿ, ನೀವು ನೋಡ್ಕೊಳ್ರಿ ವಿಷ್ಣುನ. ಸರಿ ಬಾಯ್. ಹೋಗು ಮತ್ತೆ ಫೋನ್ ಕೊಡೋ ಗಜ್ಜಿದ್ ಹೋಗೋಣ. ಬೇಗ ಹೋಗು, ಚಪ್ಪಲಿ ತಗೋಬಾ ನಿಂದು. ಹೋಗು ಕೊಡು ಫೋನ್. ಚಪ್ಪಲಿಯಲ್ಲಿ ಚಪ್ಪಲಿ ಹಾಕು. ಎಲ್ಲಿ ನಿನ್ ಚಪ್ಪಲಿ? ಚಪ್ಪಲಿ ಎಲ್ಲಿ ನಿಂದು? ಎಲ್ಲಿ ಹಾಕೋ ಹೋಗೋಣ. ಯಾವ್ದು ನಿನ್ ಚಪ್ಪಲಿ? ಅದಾ? ನಡಿ ಮತ್ತೆ ಹಾಕೋ. ಬಾಯ್ ಮಾಡಿ ಎಲ್ಲರಿಗೂ. ಹೋಗಲ್ ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಇಲ್ಲ ನೋಡ್ರಿ, ಬಾಯ್ ಮಾಡ್ತಾರೆ. ಬಾಯ್. ನಾವು ಹೋಗ್ತೀವನು, ಅಂಬಿ ಹತ್ರ ಹೋಗ್ತೀವನು. ಬಾ ನಡಿ, ನಾವು ಹೋಗಲ್ಲ. ನಡಿ ಒಳಗೆ. ಬಾಯ್ ಬಾಯ್. ಓದ್ಕೊಳ್ಳಿ ಚೆನ್ನಾಗಿ. ಬಾಯ್ ಬಾಯ್ ಆಂಟಿ. ಅಜ್ಜಿ ಬಾಯ್ ಬಾಯ್ ಬಾಯ್. ಐದವಿ ಬಂದೈತೆ. ಬಾಯ್. ತಿನ್ನು ತಿನ್ನು. ನನ್ನ ಬ್ಯಾಗ್ ಇತ್ತಲ್ಲ ಇಲ್ಲಿ. ಸೊಗಿಸ್ ನೋಡೋ ಟೈಮ್ ಆಯಿತು, ಅಲ್ಲಿ ಹೋಗಿ. ಸೊ ನೋಡೋಣ ಅಂಬಿ ಏನು ಮಾಡ್ತಿರ್ತಾನೆ ಏನು ಎತ್ತ ಅಂತೇಳಿ. ಈಗ ನಾವು ಹೋಗ್ತಾ ಇದೀವಿ ಗೈಸ್. ಸೊ ಬಾಯ್. ನೋಡಿ ನಮ್ಮ ಆಂಟಿ ಕಟ್ಟಿರೋ ಹೂವು. ನೀನೇನ ಕಟ್ಟಿರೋದು? ನಾಳೆ ಮುಡ್ಕೊತೀನಿ, ರೀಲ್ಸ್ ಮಾಡ್ಬೇಕಲ್ಲ ಆಗ. ಹಾಂ ಆಯ್ತಾ, ಕೊಡು ಕವರ್ಗೆ ಹಾಕು. ಮಳ್ಳೆ ಹೂವು ಏನು ಗಮ್ಮಂತೈತೆ ಹೇಳು, ನನಗಿಷ್ಟ ಹೂವು ಅಂದರೆ. ಸೊ ಆಟೋ ಬಂದೈತೆ ಕೆಳಗೆ. ಬಾಯ್ 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 ಆಂಟಿ. ಹುಷಾರು ಅಜ್ಜಿ. ಬಾಯ್ ಹುಷಾರು. ಬಾಯ್ ಬಾಯ್ ಆಂಟಿ. ಬನ್ನಿ ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ಬಾಯ್. ಸೋಂಬೇರಿ ಇರ್ಬೇಡ ನಿಮ್ಮ ಅಂಬಿ ಗೈಸ್. ಹೋಗ್ಬೇಕಾದ್ರೆ ವಿಷ್ಣು ಚಡ್ಡಿ, ವಿಷ್ಣು ಟಾಪು ಚಡ್ಡಿ ಎಲ್ಲಿ ಬಿಸಾಕ್ ಹೋಗಿದ್ನ ಅಲ್ಲೇ ಬಿಸಾಕ್. ನಾನು ಹೇಳ್ಬಿಟ್ಟು ಹೋಗಿದ್ದೀನಿ ಅಂಬಿ ಎತ್ತಿಡು ಅಂತ. ನೋಡಿ ನಾನು ಹೇಳಿಲ್ವಾ, ಬಂದ ತಕ್ಷಣ ಅವ್ರ ಮಗನ್ ಮಾತ್ರ ಮುದ್ದಾಡ್ತಾನೆ ಅಂತ. ಆರಾಮಾಗಿದ್ದೀನಂದ್ರಪ್ಪ ನನ್ನ ಹತ್ರ. ಹೌದಾ? ಆರಾಮಾಗಿದ್ಯಾ? ಹೇಳಿಲ್ಲ ಇವತ್ತೊಂದ್ ದಿವಸ ಬರೋದೇ ಬೇಡ ಅವರು ಅಂತ. ಹೌದಾ? ಇಲ್ಲ ಕಣೆ, ನಿಜ ಹೇಳು. ಮಿಸ್ ಮಾಡ್ಕೊಂಡಲ್ವಾ? ಮನಸ್ಸು ಮುಟ್ಕೊಂಡು ದೇವ್ರ ಸತ್ತ ನಿಜ ಹೇಳು. ಏನ್ ಮಿಸ್ ಮಾಡ್ಕೊಂಡಿಲ್ಲ. ಯಪ್ಪ ಹೆಂಗ ಓಡಾಡಕ್ ಫ್ರೀ ಆಯ್ತಲ್ಲಪ್ಪ ಅಂತ. ಜೋರ್ ಮಾತಾಡೋ. ಓಡಾಡಕ್ಕೆ ಫ್ರೀ ಆಯ್ತಲ್ಲ ಇವತ್ತೊಂದ್ ದಿವಸ ಅಂತ ಅನ್ಕೊಂಡಿದ್ದೆ. ನನ್ನಂದ್ಗನೆ ಓಡಾಡ್ಬಿಟ್ಟು ಆಮೇಲೆ ಮನೆಗೆ ಬರೋದಂತ. ನಾನು ದರಿದ್ರ ತರ ಬಂದ್ಬಿಟ್ಟೆಲ್ಲ. ಬಂದೆ ದಿರಿದ್ರ ನಿಮ್ಗೆ. ಇವ್ ನನ್ನ ತಮ್ಮ. ನೋಡ್ಕೊಂಬಿಡಿ, ಝೂಮಲ್ಲಿ ನೋಡ್ಕೊಂಬಿಡ್ರಿ ಇವನ್ನ. 8 ಗಂಟೆ ಆಯ್ತು ಬಾರೋ. ಎಲ್ಲಿಗೋ? ಲ್ಯಾಂಡ್ ಪಂಪ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ನು ಬೀಗ ಕೊಡ್ತಾನೆ. ಆ ಬೀಗ ಕೊಟ್ಬಿಟ್ಟು 9 ಗಂಟೆ. ಅಂಬಿ ಹಿಂಗ್ ಬಂದ ತಕ್ಷಣ ಹಿಂಗ್ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ ಅಂಬಿ. ಏನ್ ಗಿಲ್ ಮೇಲೆ ಕುತ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಾವು ಬರ್ತೀವಿ ಆ ಕಡೆ ನಿಮ್ಮ ಅಮ್ಮನ ಮನೆ. ಬಾ ವಿಷ್ಣು. ಜರ್ಕಿನ್ ಗಿರ್ಕಿನ್ ಹಾಕೊಂಡ್ರೆ ಡ್ರೆಸ್ ಚೇಂಜ್ ಮಾಡಿದ್ಯಾ? ಒಂದಾದ್ರೂ ಇರೋ ಜಾಗದಿಂದ ಎತ್ತಿಟ್ಟಿದ್ಯಾ? ತಿಕ್ಬೇಕು ಅನ್ಕೊಂಡೆ, ಸ್ವಲ್ಪ ಯಾಕೋ ಸೌಂದರ್ಯತನ ಬಿದ್ಬಿಟ್ಟೆ. ಅಪ್ಪ ನಾನು ಹೆಂಗ್ ಹೇಳ್ಬಿಟ್ಟು ಹೋಗಿ ನಸತ್ತೆ ಅಂಬಿ ಎತ್ತಿಡಿದ್ನೆಲ್ಲ ಅಂತ. ಹೊಟ್ಟೆ ಹಸಿತಿತ್ತಲ್ಲ ಅದಕ್ಕೆ.
ತಿಂದ ಏನು ತಿಂದಿಲ್ಲ. ಗೈಸ್ ನನ್ನ ತಮ್ಮ ಕೊಂಗನ್ ಕೈ ಪುಟ್ಟ ಮಂಗ ನನ್ನ ಮಗನ ಅಪ್ಪಿ ಅವ್ನು ಹೆಂಗೆ ಎತ್ಕೊಂಡಿದ್ದ ನೋಡ್ದ. ಬಸ್ರಿ ಹೆಂಗೆ ನಡ್ದಂಗೆ ನಡೀತಿಯಲ್ಲ. ಅಜೀಬ್ ಮಾಡಬೇಡ ಗುರು. ಬಾ ಬಾ ಬಿಡ ಕಾರ್ಡ್ ನಾನು ಓಡಿಸ್ತೀನಿ, ನೀನು ಓಡಿಸ್ತೀನಿ. ಕೊಡು ಬೀಗ ಕೊಡು. ಕೊಂಗ್ ನನ್ನ ಮಗನೇ ಕೊಡು. ಗೈಸ್ ಅಂದ್ರಳ್ಳಿ ಫುಲ್ಲು ಜಾತ್ರೆ ಗೈಸ್, ದೊಡ್ಡ ಊರಬ್ಬ ನಡೀತಿದೆ ಅಂದ್ರಳ್ಳಿಲಿ. ಸೊ ಜಿಲೇಬಿ ನೋಡಿ ನನ್ನ ಗಂಡ 1 kg ತಂದು ಯಾರು ತಿಂತಾರ ಇಷ್ಟು ಜಿಲೇಬಿ? ಇನ್ಗೊಂದು ನೀವ ಅಲ್ಲ ಅಲ್ಲೇ 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 ಆಫ್ರಿಕಾದಿಂದ ಡೈರೆಕ್ಟ್ ಆಗಿ ನಡ್ಕೊ ಬಂದಲ್ಲ ಚಿಂಪಾಂಜಿ. ಚಿಂಪಾಂಜಿ ಚಿಂಪಾಂಜಿ ಆಫ್ರಿಕಾದಿಂದ ಡೈರೆಕ್ಟ್ ತಪ್ಪಿಸ್ಕೊಂಡು ಬಂದಿರೋ ಚಿಂಪಾಂಜಿ. ವ್ಲಾಗ್ ಇದು ಏಕೆ ನೋಡಿದ್ರ ಗೈಸ್? ಸಾಕಾ ಕಣ್ಣಲ್ಲಿ ಸಾಕಾ ನೋವು ಮುಚ್ಕೊಂತ ಬಾ ವಿಷ್ಣು ಅಂಗಡಿ ಹೋಗೋಣ. ಗೈಸ್ ಅಂದ್ರಳ್ಳಿ ಜಾತ್ರೆ ಊರಬ್ಬ ನಡೀತಿದೆ ನಮ್ಮ ಏರಿಯಾದಲ್ಲಿ. 8 ವರ್ಷಕ್ಕೊಂದ್ಸತಿ ಬರುತ್ತಂತೆ. ತುಂಬಾನೇ ಗ್ರ್ಯಾಂಡು ಮಾಡ್ತಾರೆ. ಸೊ ದೇವ್ರಗಳ ಹೆಸರು ಗೊತ್ತಿಲ್ಲ, ಸುಮ್ಮನೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತೇಳಿ ಕೊಡ್ತಾ ಇಲ್ಲ ಅಷ್ಟೇ. ಸೊ ಜಾತ್ರೆ ನಡೀತಾ ಇರೋದ್ರಿಂದ ಅಂಬಿ ಜಿಲೇಬಿ ಕಡಲೆಪುರಿ ತಂದಿದ್ದಾನೆ. ವಿಷ್ಣು ನೋಡಿ ಇಲ್ಲಿ 1 ಸಾಲ ಅಂತ 2 ತಿಂತಿದ್ದಾನೆ. ತಿನ್ನಿ ಬನ್ನಿ ಏನು ಜಿಲೇಬಿ ತಿನ್ನಿ ಬನ್ನಿ. ಗೈಸಿಗೆ ಕೊಡಲ್ಲ ನೀನು ಜಿಲೇಬಿ? ಗೈಸಿಗೆ ತಿನ್ಸು. ಜಾಣಮ್ಮ ತಿಂತಾರೆ ಅವ್ರು, ಅಲ್ಲಿಂದಾನೆ ತಿಂತಾರೆ. ಇಷ್ಟು ಟೋಟಲಾಗಿ ವಿಷ್ಣು ಮಲ್ಗೋನೆ. ಇವಾಗ ಜಸ್ಟ್ ಅವ್ರ ಆಂಟಿ ಮನೆ ಕರ್ಕೊಂಡೋಗಿದ್ದೆ, ಫುಲ್ ಟೈರ್ಡ್ ಆಗೋನೆ, ಅದಕ್ಕೆ ಮಲ್ಕೊಂಡವನೆ. ನಾವು ನಿನ್ನೆದು ಸ್ವಲ್ಪ ಶಾಪಿಂಗ್ ಇದು ಬಟ್ಟೆ ಎಲ್ಲ ಇದ್ವು, ಅದನ್ನು ತೋರಿಸೋಣ ಅಂತ ಪ್ಲ್ಯಾನಿಂಗ್ ಎಲ್ಲಿದ್ವಿ. ಇವಾಗ ತೋರಿಸ್ತೀನಿ ಅಂದಳೆ. ಏನೇನು ಮಾಡಿದ್ರೆ ಮೇಡಮ್ ನಿನ್ನೆ ಶಾಪಿಂಗ್ ಅನ್ನಕ್ಕೆ ಬರ್ತಲ್ಲ ಶಾಪಿಂಗ್ನ? ಏನಿಲ್ಲ ಗೈಸ್, ನಿನ್ನೆ ಶಾಪ್ ಮಾಡಿರೋದು. ಇದು ಝೂಡಿಯೋಗೆ ಹೋಗಿ ಫಸ್ಟ್ ಟೈಮ್ ಝೂಡಿಯೋಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೆ ಶಾಪಿಂಗು ಅಂತ ಅನ್ಕೊಂಡೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ನನ್ನ ಪ್ರಕಾರ ನಾನು ಎಲ್ಲಿ ರೆಗ್ಯುಲರ್ ಆಗಿ ಹೋಗಿ ಬಟ್ಟೆ ತಗೊತೀನಿ, ಅದು ಇದಕ್ಕಿಂತ 1000 ಟೈಮ್ ಬೆಟರ್ ಅಂತ. ನನಗಂತೂ 1000 ಸಲ ಕರೆದ್ಲು, ಬಾ ಬಾ ಹೋಗೋಣ ಅಂತ. ನನಗೆ ಗೊತ್ತಾಯ್ತು ಇವ್ರು ಹೋಗಿ ಬರ್ತಾರೆ, ನಂಗೆ ಗೊತ್ತು. ಯಾಕಂದ್ರೆ ಗೈಸ್ ಇಲ್ಲಿ ನೋಡ್ರಿ, ಒಂದು 50-100 ರೂಪಾಯಿ ಯಾವತ್ತು ಯೋಚನೆ ಮಾಡ್ಬೇಡಿ ಗೈಸ್. ಇವಾಗ ಏನಾರು ತಗೊಂತೀವಿ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇರೋದೇ ತಗೊಳ್ಳೋಣ. ಏನಾಗುತ್ತೆ ಇವ್ರು ಏನಂದ್ರೆ ಒಂದು ಆಫರ್ ಸಿಕ್ಕಿದೆ ಅನ್ನೋದಕ್ಕೆ ಏನು ಫುಲ್ ಜೋಶು ಲಿಫ್ಟಿಗೆ ಹಾಕೊಂಡು ಏನು ರೆಡಿ ಆಗಿ ಒಪ್ಪ ಹಿಡಿಯಕ್ಕೆ ಆಯ್ತಿರ್ಲಿಲ್ಲ. ನೆನೆ ಓಲಿ ತೋರ್ಸು, ತಗೊಂಬಂದಿದ್ದಾರೆ ತೋರ್ಸು ಓಲಿ. ಏನು ನೀನು ಗೈಸ್ ಇದಕ್ಕೆ 499. ಹಿಂಗ್ ನೋಡಿದ್ರೆ ಚೆನ್ನಾಗೈತೆ, ಬಟ್ ಹಿಂಗ್ ನೋಡಿದ್ರೆ ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ, ಹೌದಲ್ಲ? ಮುಖ ಕಾಣ್ತಿದ್ಯಲ್ಲ ನಿಂದ, ಟ್ರಾನ್ಸ್ಪರೆಂಟ್ ಇದೆ ಗೈಸ್. ಸೊ ಅರ್ಜೆಂಟಲ್ಲಿ ಶಾಪ್ ಮಾಡಿದ್ದೀವಿ ಎಲ್ಲಾನು, ಏನೂ ನೋಡಿಲ್ಲ, ಟ್ರಯಲ್ ನೋಡಿಲ್ಲ, ಸೈಜ್ ಚೆಕ್ ಮಾಡಿಲ್ಲ, ಏನೂ ಚೆಕ್ ಮಾಡಿಲ್ಲ. ಸೊ ವಿಷ್ಣು ಎದ್ದು ಬಿಡ್ತಾನೆ ಅಂತೇಳಿ ನಾನು ಈ ವಿಷ್ಣುವನ್ನ ಅಂಬಿ ಹತ್ರನೇ ಬಿಟ್ಟೋಗಿದ್ದೆ. ಸೊ ಇದು ಒಂದು ಶಾಪ್ ಮಾಡಿದ್ದೀನಿ. ಇದು ಅಂಬಿಗೇನು ಅಷ್ಟು ಇಷ್ಟ ಆಗಿಲ್ವಂತೆ, ಬಟ್ ತಂದಿದ್ದೀನಿ. ಇದು ಬಂದು 600 ರೂಪೀಸ್. ಸೊ ನೋಡಿ ಅದು ನೋಡಿ ಗೈಸ್, 600 ಕೊಡ್ಬೋದಾಯ್ತು, ನೀವು ಹೇಳ್ಬಿಡ್ರಿ. ಅದು ಒಂಥರ ಇದೆ ಅಷ್ಟೇ. ಒಂದ್ಸಲ ಹಾಕೊಂಡು ವಾಷಿಂಗ್ ಮಿಷಿನ್ ಹಾಕ್ಬಿಟ್ರೆ ಆ ಬಟ್ಟೆ ನೆಕ್ಸ್ಟ್ ಹೆಂಗ್ ಆಗಿರುತ್ತೆ ತೋರಿಸಿ, ನೆಕ್ಸ್ಟ್ ಆಗಲ್ಲ ನೋಡ್ರಿ ಅದನ್ನ. ಸೊ ಇದೊಂದು 600 ರೂಪೀಸ್ ಕೊಟ್ಟೆ. ಅದಾದ್ಮೇಲೆ ಇದು ಇದೊಂದು ಅಷ್ಟೇ ಚೂರು ಓಕೆ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂಬಿ, ಚೆನ್ನಾಗಿದೆ. ಕ್ವಾಲಿಟಿ ಮುಟ್ ನೋಡು ಎಷ್ಟು ವೆಯ್ಟ್ ಇದೆ ಗೊತ್ತಾಯ್ತು ನನಗೆ. ಓಕೆ ಯಾಕೇಳು, ನಾನು ಆಫ್ ಹಾಕಲ್ಲ ಜಾಸ್ತಿ, ಅದಕ್ಕೋಸ್ಕರ. ಓಕೆ ಒಂದು. ಸೊ ನಾನು ಅಂಬಿ, ನಾನು ವಿಷ್ಣು ವೈಟ್ ಮೇಲೆ ಹಾಕೋಣ ನೋಡಪ್ಪ, ಇವು ಮೂರು ಸ್ವಲ್ಪ ಓಕೆ ಯಾಕಂದ್ರೆ ವಿಷ್ಣು ಕಡೆ ತಗೊಂಡ್ ಬಂದೆ. ಇದು 200 ರೂಪೀಸಾ? ಆಫರ್ ಅಲ್ಲಿ ಸಿಕ್ತು. ಆಕ್ಚುಲಿ ಪ್ರೈಸ್ ಬಂದ್ರು 299, ಬಟ್ ನಮಗೆ ಆಫರ್ ಅಲ್ಲಿ ಸಿಕ್ಕಿದ್ದು 199ಗೆ. ಸೊ ಇದು ವಿಷ್ಣು, ಆಮೇಲೆ ಇದು ನಾನು, ಇದು ಅಷ್ಟೇ 500 ರೂಪೀಸ್. ಆಫರ್ ಅಲ್ಲಿ ಸಿಕ್ಕಿದ್ದು 500 ರೂಪೀಸ್. ಆಕ್ಚುಲಿ ನಾನು ತಗೊಂಡಿರೋದ್ರಲ್ಲಿ ಇದು ಒಂದ್ ಸ್ವಲ್ಪ ನನಗೆ ಬೆಸ್ಟ್ ಅನಿಸ್ತು, ಕ್ವಾಲಿಟಿ ವೈಸ್ ನೋಡಕ್ ಹೋದ್ರೆ. ಅಂಡ್ ಟ್ರಾನ್ಸ್ಪರೆಂಟು ಅಷ್ಟೇ, ನೋಡಕ್ ಹೋದ್ರೆ ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಓಕೆ ಕೊಡ್ಬೋದು. ಇದು 500 ರೂಪೀಸು. ಇಷ್ಟು ಶಾಪ್ ಮಾಡಿದ್ದೀನಿ. ಬಿಟ್ಟರೆ ಇವಾಗ ವಿಷ್ಣುಗೆ ಹಾಕಿದ್ನಲ್ಲ ನಮ್ಮ ಆಂಟಿ ಮನೆಗೆ ಹೋದಾಗ ವೈಟ್ ಡ್ರೆಸ್ಸು, ವೈಟ್ ಇಲ್ಲಿ ಸೈಡಲ್ಲಿ ಇದ್ದಿಲ್ಲ, ಅದೊಂದು ಶಾಪ್ ಮಾಡಿದ್ದೀನಿ. ಜೊತೆಗೆ ಇವಾಗ ನಾನು ಹಾಕಿರೋದು ಅಷ್ಟೇ, ಅದು ಕೂಡ ಝೂಡಿಯೋದಲ್ಲೇ ಶಾಪ್ ಮಾಡಿರೋದು. ಇದು ಕೂಡ ಝೂಡಿಯೋದಲ್ಲೇ ಶಾಪ್ ಮಾಡಿರೋದು. ಇವೆಲ್ಲ ಗೈಸ್ ಏನು ಅಷ್ಟೊಂದೇನು ಫಂಕ್ಷನ್ ಹಾಕೊಳ್ಳೋ ರೇಂಜ್ಗೆ ಏನಿಲ್ಲ, ಮಾಮೂಲಿ ಮನೇಲೆ ಹಾಕೊಳ್ಳೋಕೆ ಅಂತ ಶಾಪ್ ಮಾಡಿರೋದು ಗೈಸ್. ಆಮೇಲೆ ಇದು ಒಂದು ವಿಷ್ಣುಗೆ, ಇದು ಅಷ್ಟೇ 200 ರೂಪೀಸ್. ಇದು ಗೈಸ್ ನಾನು ಇಲ್ಲಿಂದ ಒಂದು 7000 ತೊಗೊಂಡೋಗಿದ್ದೆ, ಬಟ್ ನನಗೆ ಖರ್ಚಾಗಿದ್ದು 4600 ರೂಪೀಸ್. 4000
598 ರುಪೀಸ್ ಆಗಿರೋದು ಬಿಲ್ಲು ಒಟ್ಟು ಎಲ್ಲ ಸೇರಿಸಿ. ಸೊ ನನಗೇನು ವರ್ತ್ ಅಂತ ಅನಿಸ್ಲಿಲ್ಲ ಟು ಬಿ ಫ್ರ್ಯಾಂಕ್. ಸೊ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸ್ಯಾಟರ್ಡೆ ಸಂಡೇ ತುಂಬ ಜನ ಆಗಿರೋ ಕಾರಣ ಎಲ್ಲ ಫುಲ್ ಸ್ಟಾಕ್ ಹೋಗ್ಬಿಟ್ಟಿತ್ತು. 3XL, XXL ಈ ಥರದ್ದೇ ಸೈಜ್ ಇತ್ತು. ಸೊ ನನ್ನ ಸೈಜ್ ಯಾವುದು ಸಿಕ್ಕಿರಲಿಲ್ಲ. ಸಿಕ್ಕಿದ್ರಲ್ಲಿ ಇಷ್ಟೇ ಚೆನ್ನಾಗಿದ್ದಿತ್ತು. ವರ್ತ್ ಅಂತ ಅನಿಸ್ಲಿಲ್ಲ ಗೈಸ್. ಆಫರ್ ಇದೆ ಅಂತ ನನಗೇನು ಅನಿಸ್ಲಿಲ್ಲ ಗೈಸ್. ಇದೆಲ್ಲ ಆಫರಲ್ಲಿ ಕಮ್ಮಿ ಸಿಕ್ಕಿದೆ ಅಂತ ದೇವ್ರ ಸತ್ವಾಗ್ಲೂ ನನಗೆ ಅನಿಸಿಲ್ಲ. ಏನೋ ಓಕೆ ತಗೊಂಬಂದಿದ್ಯಾ ಬಿಟ್ಟಾಕ ಎಷ್ಟೇ ಹೋಗಿ ಯೋಚನೆ ಮಾಡ್ಬೇಡ ತಗೊಂಬಂದ್ಮೇಲೆ ಅದ್ರ ಬಗ್ಗೆ ಎಲ್ಲ. ಸೊ ಎಸ್ ಅಷ್ಟೇ ಗೈಸ್. ಸೊ ಇದು ಅಷ್ಟೇ ತುಂಬಾ ಟ್ರಾನ್ಸ್ಪರೆಂಟ್ ಇದೆ. ಒಳಗೆ ದೊಡ್ಡ ಪ್ಯಾಂಟ್ ಹಾಕಿರೋದ್ರಿಂದ ಟ್ರಾನ್ಸ್ಪರೆಂಟ್ ಅಷ್ಟೇ. ಸೊ ಇದು ಅಷ್ಟೇ ಅಲ್ಲೇ ತಗೊಂಡು ಬಂದಿರೋದು. ಆಮೇಲೆ ಇದು ಒಂದು ನೇಲ್ ಪಾಲಿಶ್ ನೋಡ್ತಾರೆ, ಇದು ಒಂದು ಕಲರ್ ನೇಲ್ ಪಾಲಿಶ್ ತೊಗೊಂಡು ಬಂದೆ ಅಷ್ಟೇ ಗೈಸ್. ಬೇರೆ ಏನು ಶಾಪ್ ಮಾಡಿಲ್ಲ. ಇಷ್ಟಕ್ಕೆ ಅಷ್ಟು ಬಿಲ್ ಆಗಿದೆ. ಆ್ಯಂಡ್ ಆಲ್ಸೋ ನನಗೆ ನಮ್ಮ ಹುಡುಗ ಅಂತೂ ಪಾಪ ನೊಂದ್ಬಿಟ್ಟ ಮಾತ್ರ ಪಾಪ. ಅವರು ತಪ್ಪ ಯಾಕಂದ್ರೆ ಅವನು ಮಾಡೋಕ್ಕೆ ಮಾಮೂಲಿ ಒಂದು ಡೈಲಿ ಆಟ ಓಡಿಸ್ದಂಗೆ ಅವನು ಒಂದು 1,000 1,500 ಮಾಡಿರ್ತಾನೆ. ಅವನು 1,500 ಮಾಡಿರ್ತಾನೆ. ಅದರಲ್ಲಿ ಅಲ್ಲೇ ಅಷ್ಟೇ ಅದು ಒಂದು ಚೂರು ಬಟ್ಟೆ ಚೆನ್ನಾಗಿಲ್ಲ. ಒಂದು ಯಾವುದೇ ಎಲ್ಲ ಕಮ್ಮಿ ಸಿಗ್ತೈತೆ ನಾನು ಹೋಗ್ತೀನಿ ಅಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಬತ್ತೀನಿ ಅನ್ನೋದು ಮೆಂಟಾಲಿಟಿ ಬೇಡ. ₹100 ಹೋದ್ರೋಗ್ಲಿ ಚೆನ್ನಾಗಿರೋದು ತಗೊಳ್ಳೋಣ ನನ್ನ ಮೈಂಡ್ ಸೆಟ್. ಅದಕ್ಕೆ ನನಗೇನು ತರಬೇಡ್ರಿ, ನೀವು ಏನು ಬೇಕು ತಗೊಂಬರ್ರಿ ಅಂತ ನಾನು ಫೋನಲ್ಲಿ ಹೇಳ್ಬಿಟ್ಟೆ. ನನಗೆ ವಾಟ್ಸಪ್ಪಲ್ಲಿ ಕಳಿಸ್ದಾಗ ಎಲ್ಲ ನೋಡಿದೆ ಬಟ್ಟೆಗಳು, ನನಗೆ ಯಾವುದು ಇಷ್ಟ ಆಗಲಿಲ್ಲ, ನಾನು ಬಿಟ್ಬಿಟ್ಟೆ. ನನ್ನಂತರೂ ಎಷ್ಟೆಲ್ಲ ಫೋರ್ಸ್ ಮಾಡಿದ್ರು ಗೊತ್ತಾ. ನಿನ್ನೆ ನಾನು ಸುಮ್ಮನೆ ಡೋ ಮಾಡ್ಕೊಂಡು ನಿದ್ದೆ ಬರ್ತದೆ ನನಗೆಲ್ಲ ಆಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ. ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್, ನಮಗೆ ಟೈಮ್ ಸಿಕ್ಕಿಲ್ಲ ಶಾಪ್ ಮಾಡೋಕ್ಕೆ. ತುಂಬ ಜನ ರಶ್ ಇದ್ರು. ಆಮೇಲೆ ಸೈಜಸ್ ಅಂತೂ ಅವೈಲಬಲ್ ಇಲ್ಲ, ಕಲೆಕ್ಷನ್ಸ್ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಸೇಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅಷ್ಟು ಆಗಿಲ್ಲ. ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡ್ಕೊಂಡು ಬಂದ್ವಿ. ಸೊ ನಾನು ಅಂದ್ಕೊಂಡೆ ಅಕಸ್ಮಾತ್ ಏನಾದರೂ ತುಂಬ ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮಿಂದ ಅಲ್ಲೇ ಶಾಪ್ ಮಾಡೋಣ ಅಂತ. ಬಟ್ ನನಗೆ ಅನ್ನಿಸ್ತು ಅದಕ್ಕಿಂತ ನಾನು ರೆಗ್ಯುಲರಾಗಿ ಶಾಪ್ ಮಾಡ್ತೀನಲ್ವ ಎಲ್ಲ ಡ್ರೆಸ್ಸಸ್ತು ನಂದು ವಿಷ್ಣು ಬರ್ಡೇಗಾಗಿರಲಿ ನಾನು ವೇರ್ ಮಾಡಿರೋದು ಅಥವಾ ಯಾವುದಾದ್ರೂ ಲೆಹೆಂಗಾಸು ಕ್ರಾಪ್ ಟಾಪು ಅದೆಲ್ಲ ನಾನು ಆಲ್ಮೋಸ್ಟ್ ಅಲ್ಲೇ ತೊಗೊತೀನಿ. ಅಲ್ಲೇ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. August 10th ಹಿಂದೆ ನನ್ನ ಬರ್ಡೇ ಬರ್ತಿದೆ. ಸೊ ಶಾಪಿಂಗ್ ಬ್ಲಾಗ್ ಮಾಡ್ತೀನಿ, ಏನೇನು ತೊಗೊತೀನಿ, ಅದಕ್ಕೆ ಆಕ್ಸಸರೀಸು, ಡ್ರೆಸ್ಸು, ಸ್ಲಿಪ್ಪರು ಏನೇನು ತೊಗೊತೀನಿ ಅಂತ ನೀವೆಲ್ಲರಿಗೂ ಕೂಡ ಮುಂದಿನ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಗೈಸ್. ಸೊ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಶಾಪ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನೆನ್ನೆ ಅಲ್ಲಿಗೆ ಹೋಗೋದನ್ನ ವ್ಲಾಗ್ ಮಾಡಬೇಕು ಅಂತಿದ್ದೆ ಅಂಬಿ ಅಲ್ಲಿ ಹೋಗಿ. ಬಟ್ ನನಗೇನೋ ಅಲ್ಲಿ ನೋಡಿ ವ್ಲಾಗ್ ಮಾಡಬೇಕು ಅಂತ ಅನಿಸಿಲ್ಲ. ಏನು ಇಷ್ಟ ಆದತ್ತ ಬ್ಲಾಗ್ ಮಾಡೋಕ್ಕೆ, ಅದಕ್ಕೆ ಸುಮ್ಮನೆ ಬಂದೆ ತೊಗೊಂಡು. ಓಕೆ ಎಲ್ಲೆಲ್ಲೋ ಖರ್ಚು ಮಾಡ್ತೀನಿ 4,000 ಖರ್ಚು ಮಾಡೋದು ಎಲ್ಲ ಡೈಲಿ ಯೂಸ್ ಮಾಡ್ಬೋದು. ಬಟ್ ವೈಟ್ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅದು ಒಂಥರ ಉಂಡೆ ಥರ ಆಗ್ಬಿಡುತ್ತಲ್ಲ, ಅದೊಂದೇ ಬೇಜಾರು. ಶೆಲ್ಟ್ ಯಾವತ್ತು ಎಕ್ಸ್ಪೆಂಡ್ ಆಗಬೇಕು. ಎಕ್ಸ್ಪೆಂಡ್ ಆದಾಗ ಏನೂ ಆಗಲ್ಲ. ಶೆಲ್ಟ್ ಯಾವತ್ತು ಎಕ್ಸ್ಪೆಂಡ್ ಆಗಲ್ವೋ ಅವತ್ತೆಲ್ಲ ಈ ಕಡೆ ಬಮ್ಮ ನಮ್ಮ ಯಾಕೆ ಬ್ಲ್ಯಾಕ್ ತೋರಿಸ್ತೀವಿ ಯಾವಾಗಲೂ. ನಾನು ಯಾವಾಗಲೂ ಬ್ಲ್ಯಾಕ್ ತೋರಿಸ್ತಾ ನಂಗೆ ಬೇಜಾರಾಗ್ಬಿಡುತ್ತೆ. ಆಯ್ತಪ್ಪ ನೋಡಿ ಈ ಥರ ಆದರೆ ಎಕ್ಸ್ಪೆಂಡ್ ಆಯ್ತು ನೋಡಿ ಶರ್ಟ್. ನೋಡ್ರಿ ನೀನು 20 ಸಲ ಹಾಕೋದು ಹೆಂಗೈತೆ. ಅದಕ್ಕೆ ನಾನು ಯಾವತ್ತಾಗಲಿ ಯಾವ್ದಾರ ಒಂದು ಬಟ್ಟೆ ತಗೋಬೇಕಂದ್ರೆ ನಮ್ಗೆ ಅದು ಇಷ್ಟ ಆಯ್ತು ಅಂದ್ರೆ ಅದು ಇಷ್ಟರಾಗಲಿ ಗೈಸ್, ನನ್ಗೆ ಬಿಡಲ್ಲ. ಆ ಥರ ನನ್ನ ಮೆಂಟಾಲಿಟಿ. ಇವ್ರದೇ ಒಂಥರ ನಂದೇ ಒಂಥರ, ಏನಿಲ್ಲ. ಅಂದ್ರೆ ಗೈಸ್ ಆ ಲೈಟಿಂಗ್ಸ್ ಅಲ್ಲಿ ಆ ಬಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ. ಹಂಗೆ ಲೈಟಿಂಗ್ಸ್ ಎಲ್ಲ ಇದೇನಪ್ಪ ಇಷ್ಟು ಡಿಮೋ ಕಾಣ್ತಿದ್ಯಲ್ಲ. ಅದು ಮೇನ್ ಒರಿಜಿನಲ್ ಸಿಗೋದೇ ನಿಂಗೆ ಬೆಳಿಗ್ಗೆ ಅಲ್ಲ ಅಷ್ಟೇ. ನೀನು ಬಿಡಿ ಗಾಯ್ಸ್ ಇವಾಗ ತಂದಿದ್ದೀವಿ, ಹಾಕೋಬೇಕು, ರೀಲ್ಸ್ ಮಾಡಬೇಕು ಅಷ್ಟೇ ನಮ್ಮ ಮೈಂಡ್ ಸೆಟ್. ನಾಳೆ ಹಾಕೊಂಡು ಅದನ್ನ 3 ಜನ ವೈಟ್ ಚೆನ್ನಾಗಿದೆ. ಅದಕ್ಕೆ ಅದು ಒಂದೇ ಅವು ಅಷ್ಟೇ ಇಷ್ಟ ಆಗಿದೆ. ವೈಟ್ ಎಲ್ಲ ಸಕ್ಕದಾಗವೆ. ಬಟ್ ಇನ್ಯಾವುದು ಅಷ್ಟೇ ಸುಮ್ಮನೆ ಯೂಸ್ ಮಾಡ್ಕೊತೀನಿ ಮನೇಲಿದ್ದು. ಇನ್ನೇನು ಮಾಡ್ತೀನಿ ಅವ್ನು ಹಾಕೊಂಡು ಓಡಾಡೋಕ್ಕೆ, ಎಲ್ಲರೂ ಓಡಾಡೋಕ್ಕೆ ಕೆಲಸ ಏನಾದ್ರು ಸಣ್ಣ ಪಟ್ಟಿದ್ರೆ ಹಾಕೊಂಡು ಮಾಡ್ಬೋದು. ನಾನು ಇವತ್ತು ಗ್ಯಾಪಲ್ಲಿ ಹಂಗೆ ಹೋಗಿ ಜಾತ್ರೆ ಹತ್ರ ಹೋಗಿ ಕಳ್ಳೆಪುರಿ ಹೇಳಿದೆ ಆಗ್ಲೇ. ಯಾಕೆ ನೀನು ಹೇಳಿದ್ರೆ ನಾನು ಹೇಳ್ಬಾರ್ದ? ಊರಪ್ಪ, ಲಡ್ಡು, ಮೈಸೂರು ಪಾಕ್, ಅಂದ್ರಲ್ಲಿ ಜಿಲೇಬಿ ನಮ್ಮ ಹಬ್ಬ ಅದು. ನಮ್ಮ ಹೇಳಿದಲ್ಲ ಜಾತ್ರೆಗೆ ಹೋಗ್ತೀನಿ ಗೈಸ್. ಜಾತ್ರೆ ತೋರಿಸ್ತೀನಿ. ಅಷ್ಟುದ ಜಾತ್ರೆ ಏನೇನು ಹಾಕಿದ್ದಾರೆ ಗೊತ್ತಾ ಗೈಸ್. ಅಣ್ಣ ಆಯ್ತು. ಈಗ ಎದ್ರೆ ಇವಾಗ ಕೊಡ್ತಾ ನೋಡ್ರಿ ಅಸ್ಲಿ ಕೆಲಸ. ಸರಿ ಗಾಯ್ಸ್ ಸಿಗೋಣ ಬಾ. ಇದು ಮಾಡೋಣ ಏನ್ ಮಾಡೋಣ ಗಾಯ್ಸ್. ಟೋಟಲ್ ಆಗಿ ಎಲ್ಲ ನೋಡಿದ್ರಲ್ಲ. ಯಾಕಂದ್ರೆ ಯಾವಾಗ್ಲೂ ಟೋಟಲ್ ಆಗಿಲ್ಲ ನೋಡಿದ್ರಲ್ಲ ಅಂತ ಹಂಗಂದ್ರೆ ಎಲ್ಲ ನೋಡಿರ್ತಾರಲ್ಲ ಅಂತ ನಿಮ್ ತರ ನಮ್ಗೆ ಹೇಳಕ್ ಬರಲ್ಲಮ್ಮ. ಅದಕ್ಕೋಸ್ಕರ ಇವನು ಆಯ್ತು ಪ್ರಿಪೇರ್ ಆದ ಇವಾಗ ಊಟ ಗಿಟ ಮಾಡ್ಕೊಂಡು. ಇವಾಗ ಅದಕ್ಕೆ ನಮ್ ಜೀವತಿಂದ ನೋಡಿ ಎದ್ರೆ ಹಿಂಗೆ ಮಾಡ್ದ ನೋಡಿ ಗಾಯ್ಸ್. ಮುತ್ತು ಕೊಡ್ತಾನೆ. ಅಯ್ಯೋ ಎಷ್ಟು ಆಯ್ ಮಾಡ್ತಾನೆ ಗೊತ್ತಾ ಅಂಬಿ ಬ್ಲಾಗ್ ಅಲ್ಲಪ್ಪ. ಎಲ್ಲರೂ ಬೈತವ್ರ ನನ್ಗೆ, ಹೆಂಗ್ ಬೈದಿದ್ಯಾ ಅಂತ ನನ್ಗೆ ಗೊತ್ತಾ. ಹೇಳು ಕಿಸ್ಸು ಕೊಟ್ಟು ಸಾರಿ ಕೇಳು ಪಪ್ಪಂಗೆ. ಬೈಯಲ್ಲ ಅಂತ ಹೇಳು. ಅಷ್ಟೇ ಗೈಸ್. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಲೆ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಇವಾಗ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಡೈಲಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಷ್ಟೇ ಗೈಸ್. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬಾಯ್ ಮಾಡು ವಿಷ್ಣು, ಬಾಯ್ ಮಾಡು, ಬಾಯ್ ಮಾಡು. ನಾನು ಈ ಬ್ಲಾಗ್ನ ಮಾಡಬಾರ್ದಂತ ಇದ್ದೆ, ಬಟ್ ಅಲ್ಲಿ ಎಲ್ಲರೂ ಇದ್ರಲ್ವಾ, ಎಲ್ಲರಿಗೂ ನಮ್ಮ ಫ್ಯಾಮಿಲಿನ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಸಣ್ಣದಾಗಿ ವ್ಲಾಗ್ ಮಾಡಿದ್ದೀನಿ. ಅಂಬಿ ಬರೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಕರೆದಾಗ ಪಕ್ಕ ಫ್ಯಾಮಿಲಿ ಸಮೇತ ಹೋಗಿ ಬರೋಣ. ಓಕೆನಾ? ಓಕೆ ಓಕೆ ಗೈಸ್, ಸಿಗೋಣ. ಬಾಯ್ 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 ಮಾಡು ವಿಷ್ಣು. ಗುಡ್ ನೈಟ್, ಟೇಕ್ ಕೇರ್. ಸೊ ಎಲ್ಲರೂ ಕಣ್ ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಇದೇ ರೀತಿ ಲೈಕ್ ಮಾಡಿ. ಬಾಯ್ ಗೈಸ್, ಲವ್ ಯು. ಬಾಯ್. ಪಪ್ಪಿ ಕೊಡೋದು, ಕಿಸ್ ಕೊಡು. ಓಕೆ.